ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ಅರಸ್ ಮಾತಾಡ್ತಾ ಇರೋದು LV ಬೊಟಿಕ್ ಇಂದ, ಆನೇಕಲ್. ನನ್ನ ನಂಬರ್ 7349075699. ಏನಪ್ಪಾ ಅಂತ ಹೇಳಿದ್ರೆ ಪುಟ್ಟ, ನಾನು ಆಯಿಲ್ ಲಾಸ್ಟ್ 6 ಮಂತ್ ಬ್ಯಾಕ್ ಯೂಸ್ ಮಾಡಿದ್ದೆ. ಏನೆಲ್ಲ ಹಾಕಿ ಎಲ್ಲರೂ ವಿಡಿಯೋ ಮಾಡಿ ಹಾಕ್ತಾರೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಂಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅದರಿಂದ ಪುಟ್ಟ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೂ ಸಹ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇದು ಲಾಸ್ಟ್ ನಾನು ಒಂದು 15 ಡೇಸ್ ಬ್ಯಾಕ್ ಧರ್ಮಸ್ಥಳಕ್ಕೆ ಹೋದಾಗ 2 ಲೀಟರ್ ಕೊಬ್ಬರಿ ಎಣ್ಣೆ ತಂದಿದ್ದೆ, ಪ್ಯೂರು. ಲಾಸ್ಟ್ ನಾನು ಇದೇ ಆಯಿಲ್ ಹಾಕಿ ನಾನು ರೆಡಿ ಮಾಡಿರೋ ಅಂತದ್ದು ಪುಟ. ಆಮೇಲೆ ರೆಡಿಮೇಡ್ ಇದು ಕೊಕೊನೆಟ್ ಪ್ಯಾರಾಶೂಟ್ ಆಯಿಲ್ ಇತ್ತು, ಅದನ್ನು ಹಾಕಿದ್ದೀನಿ. ಆಮೇಲಪ್ಪ ಇದು ಹರಳೆಣ್ಣೆ ಪ್ಯಾಕೆಟ್ ತರಿಸಿದ್ದೀನಿ ನಾನು. ಇದು ಸಾಸಿವೆ ಎಣ್ಣೆ ಅಪ್ಪ ಇದು. ಆಮೇಲೆ ಮನೆ ಬೆಟ್ಟಿದ ನೆಲ್ಲಿಕಾಯಿ, ಆಮೇಲೆ ಇದು ಕಪ್ಪು ಜೀರಿಗೆ ಮಂಗನೆ, ಮೆಂತ್ಯ, ಆಮೇಲೆ ಈರುಳ್ಳಿ, ಆಮೇಲೆ ಇದು ಮನೆ ಅಲೋವೆರಾದಲ್ಲಿ ಇದೆಯಲ್ಲ ಅದು ಒಳಗಡೆ ಇರೋ ಅಂತ ಜೆಲ್ಲು, ಕರ್ಬೇವಿನ ಸೊಪ್ಪು, ದಾಸವಾಳ ಹೂವು, ಇದಿಷ್ಟನ್ನು ನಾನು ರೆಡಿ ಮಾಡಿರೋ ಅಂತದ್ದು. ಮಿಕ್ಸಿಗೆ ಏನೆಲ್ಲ ಹಾಕೋಬೇಕು ಅಂತ ಅಂದ್ರೆ ಅಪ್ಪ, ಕಪ್ಪು ಜೀರಿಗೆ 1 ಬಟ್ಟಲು. ಆಮೇಲೆ ಇದು ಯಾಕೆಂದ್ರೆ ಹಾಗೆ ಹಾಕೋದಕ್ಕಿಂತ ಅಪ್ಪ ನಾವು ಮಿಕ್ಸಿಗೆ ಹಾಕಿ ಸ್ವಲ್ಪ ಪುಡಿ ಮಾಡಿ ಆಯಿಲ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ, ಆಮೇಲಪ್ಪ ಈರುಳ್ಳಿ, ಆಮೇಲಪ್ಪ ಅಲೋವೆರಾ ಜೆಲ್ಲು ಸ್ವಲ್ಪನೇ ತಗೊಂಡಿದ್ದೀನಿ, ಇದು ತುಂಬಾನೇ ಸ್ಮೆಲ್ ಬರುತ್ತೆ ಅಂತ ಹೇಳಿ. ಆಮೇಲೆ ಪುಟ ಇದು ಬೆಟ್ಟದ ನೆಲ್ಲಿಕಾಯಿ, ಇದೆಲ್ಲ ಒಂದ್ ಸ್ವಲ್ಪ ಬೀಜ ಎಲ್ಲ ತೆಗೆದು ಈ ತರ ಸ್ಮಾಲ್ ಪೀಸಸ್ ಮಾಡಿ ಹಾಕಿರೋ ಅಂತದ್ದು ಮಗನೆ. ಇದು ನಂಗೆ ಅದೇ ಜಾರು ಫುಲ್ಲು ಫಿಲಪ್ ಆಗಿದೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನಾನು ಪುಡಿ ಏನ್ ಮಾಡ್ಕೋತಾ ಇದ್ದೀನಿ ಪುಟ. ಎಲ್ಲ ಇವಾಗ ನಾನು ಬಿಸಿ ಮಾಡೋದಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಮಗನೆ. ತುಂಬಾನೇ ಆಯಿಲ್ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಫ್ರೆಂಡ್ಸ್ ಎಲ್ಲ ಅಕ್ಕ ನೀನು ಆಯಿಲ್ ಮಾಡಿದ್ರೆ ನನಗೂ ಒಂದು ಬಾಟಲ್ ಕೊಡಿ ಅಕ್ಕ ಪ್ಲೀಸ್ ಅಕ್ಕ, ನಂಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು. ಅದರಿಂದ ಪುಟ ನಾನು ಸ್ವಲ್ಪ ಜಾಸ್ತಿನೇ ರೆಡಿ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಸ್ವಲ್ಪ ಮಾಡ್ಕೊಳ್ಳೋದಾದ್ರೆ ಇಷ್ಟಿಷ್ಟೊಂದೇನ ಹಾಕೋ ಅವಶ್ಯಕತೆ ಇರಲ್ಲ ಮಗನೆ, ಓಕೆನಪ್ಪ. ನಾನೆಲ್ಲ ಪ್ರತಿಯೊಂದನ್ನು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಅಪ್ಪ, ಸಾಸಿವೆ ಎಣ್ಣೆ ಇದು ನಾನು ತುಂಬಾನೇ ಎಲ್ಲ ಹಾಕ್ತಾ ಇದ್ದೀನಿ. ಇವಾಗ ನಾನು ಒಂದು 3 ಲೀಟರ್ ಅಷ್ಟೇನೆ ಆಯಿಲ್ ರೆಡಿ ಮಾಡ್ತಾ ಇರೋ ಅಂತದ್ದು ಪುಟ. ಆ ಎಣ್ಣೆ ಹಾಕಿದ್ದೀನಿ ನಾನು, ಅದೇ ಧರ್ಮಸ್ಥಳದಿಂದ ತಂದಿದ್ದೆ ಅಂತ ಹೇಳಿದ್ನಲ್ಲಪ್ಪ, ಅದು ಸಹ ಹಾಕಿದ್ದೀನಿ. ಇದು ಮನೇಲಿ ಇರೋ ಕಾರಣದಿಂದಾಗಿ ಇದನ್ನು ಸಹ ರೆಡಿಮೇಡ್ದು ಅದನ್ನು ಸಹ ನಾನು ಹಾಕ್ತಾ ಇದ್ದೀನಿ ಮೊನ್ನೆ. ಹೆಣ್ಮಕ್ಳಿಗೆ ಉದ್ದ ಕೂರ್ಲಿದ್ದೇನೆ ಎಲ್ಲ, ಅದರಿಂದ ಪುಟ ನಾನು ಇದನ್ನ ರೆಸಿಪಿ ಎಲ್ಲ ನಿಮ್ಗೆ ತೋರ್ಸದ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾ ಇರೋದು ಮಗನೆ. ತುಂಬಾನೇ ರಿಸಲ್ಟ್ ಬಂತು ಪುಟ. ನಾನು 6 ಮಂತ್ ಯೂಸ್ ಮಾಡಿದ್ದೀನಿ, ಯಾಕೆ ಸುಮ್ಮನೆ ನಾನು ಯೂಸ್ ಮಾಡಾದ್ಮೇಲೆ ಒಂದು ವಿಡಿಯೋ ಮಾಡಿ ಹಾಕದ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕಿರ್ಲಿಲ್ಲ. ಇದು 2nd ಟೈಮ್ ನಾನು ರೆಡಿ ಮಾಡ್ಕೊಂತ ಇರೋದು. ಆಮೇಲೆ ಪುಟ ನಾನು ಇಷ್ಟು ರುಬ್ಬಿರ ಅಂತದ್ದು ಪುಟ, ನಾನು ಏನೇನು ತೋರಿಸಿದ್ದೆ ನಿಮ್ಗೆ ಯಾವ್ಯಾವ್ದು ಏನೇನು ಅಂತ, ಅದಷ್ಟು ಸ್ವಲ್ಪ ಪುಡಿ ಮಾಡಿರ ಅಂತದ್ದು ಪುಟ. ಇದೆಲ್ಲ ನಮ್ಗೆ ನೋಡ್ ಮಗ, ಇಷ್ಟು ಏನಕ್ಕ ಇಷ್ಟೊಂದು ಹಾಕ್ಬೇಕಾ ಅನ್ನೋದೇನಿಲ್ಲ, ನಿಮ್ಗೆ 1/2 ಲೀಟರು ಅದನ್ನು ಸಹ ನಾವು ಮಾಡ್ಕೋಬಹುದು. ಆಮೇಲೆ ನಾನೇನ್ ಮಾಡಿದೀನಪ್ಪ, ಎಕ್ಸ್ಟ್ರಾ ನಾನು ಸ್ವಲ್ಪ ದಾಸವಾಳ ಮತ್ತೆ ಕರ್ಬೇವಿನ ಸೊಪ್ಪನ್ನ ಮತ್ತೆ ಇದನ್ನ ಪುಡಿ ಮಾಡಿಲ್ಲ, ಇದನ್ನು ಸಹ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದನ್ನು ಸಹ ನಾನು ಇವಾಗ ಆಯಿಲ್ಗೆ ಎಲ್ಲ ಹಾಕ್ತಾ ಇದ್ದೀನಿ ಮಗನೆ. ತುಂಬಾನೇ ಚೆನ್ನಾಗಿರುತ್ತೆ. ಸಣ್ಣ ಉರಿಲಿ ಮಾಡಿ ಅಪ್ಪ ನಾವು ಇದನ್ನ ತೋರಿಸ್ಬೇಕು. ನನಗೆ ಇದು ಮನೆ ಕಬ್ಬಿಣ ಬಾಂಡ್ಲಿಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇಲ್ಲ ಮಗನೆ, ನಾನು ಏನಿತ್ತು ಅದನ್ನೇ ಸಹ ನಾನು ರೆಡಿ ಮಾಡಿರೋ ಅಂತದ್ದು. ತುಂಬಾನೇ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಇಷ್ಟ ಉದ್ದ ಕೂದಲು ಅವರೆಲ್ಲ ರೆಡಿ ಮಾಡ್ಕೊಳ್ಳಿ, ಈ ತರ ತುಂಬಾನೇ ಚೆನ್ನಾಗಿ ಬರುತ್ತೆ, ಓಕೆನಪ್ಪ. ಇದು ನಾನು ಶಾಪ್ಗೆ ಹೋಗೋ ಕಾರಣದಿಂದಾಗಿ ಮಗನೆ ಟೈಮ್ ಇರೋದಿಲ್ಲಲ್ಲ, ಇವಾಗ ಒಂದ್ ಸ್ವಲ್ಪ ಬಿಡು ಮಾಡ್ಕೊಂಡು ರೆಡಿ ಮಾಡ್ತಾ ಇರೋ ಅಂತದ್ದು ಪುಟ. ಆಮೇಲೆ ಇದನ್ನೆಲ್ಲ ನಾನು ಇವಾಗೆಲ್ಲ ಚೆನ್ನಾಗಿ 1 ಅವರ್ ಬೇಕು ಪುಟ. ಇದಿಷ್ಟು ಚೆನ್ನಾಗಿ ಕುದಿಬೇಕು ಅಂತಂದ್ರೆ 1 ಅವರ್ ಬೇಕೇ ಬೇಕು. 1 ಅವರ್ ಚೆನ್ನಾಗಿ ಕುದಿಸಾದ್ಮೇಲೆ ನೀವು ಒಂದು ಪಕ್ಕಕ್ಕಿಟ್ಟು ಫುಲ್ಲು ಆಯಿಲ್ ಫುಲ್ಲು ತಣ್ಣಗಾದ್ಮೇಲೆ ಮಗನೆ ಇದನ್ನ ಫಿಲ್ಟರ್ ಮಾಡಿ ಮಗನೆ ಒಂದು ಬಾಟಲ್ ಅಲ್ಲಿ ಹಾಕಿ ನೈಟ್ ದಿನ ವಾರಕ್ಕೊಂದು 3 ಟೈಮ್ಸ್ ಪರವಾಗಿಲ್ಲ ಪುಟ, ಓಕೆನಾ. ನಾವು ಹಚ್ತಾ ಬರ್ತಾ ಇದ್ರೆ ಮಗನೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಬಿಳಿ ಕೂರ್ಲು ಸಹ ಜಾಸ್ತಿ ಬರೋದಿಲ್ಲ ಅಂತ ನನ್ನ ಭಾವನೆ ಮಗನೆ. ನಾನು ಯೂಸ್ ಮಾಡಿರೋ ಕಾರಣದಿಂದಾಗಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ, ಒಂದು ಲೈಕ್ ಕಮೆಂಟು, ಅಕ್ಕಗೆ ಸಪೋರ್ಟು. ಧನ್ಯವಾದಗಳು ಪುಟ. ಇದು ತಣ್ಣಗಾಗೋವರೆಗೂ ನಾನು ಹೇಳೋದಿಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ಶಾಪ್ಗೆ ಹೋಗ್ಬಿಡ್ತೀನಲ್ವಾ, ಆ ಕಾರಣದಿಂದಾಗಿ ಪುಟ, ಓಕೆನಾ. ಸರಿ ಪುಟ.